ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ವರ್ಷದ ಹನುಮ ಜಯಂತಿ ಯಾವ ದಿನ ಬಂದಿದೆ, ಚೈತ್ರ ಮಾಸದಲ್ಲಿ ಬರುವಂಥ ಹನುಮ ಜಯಂತಿಯ ವಿಶೇಷತೆ ಏನು, ಮತ್ತು ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ, ಹನುಮ ಜಯಂತಿಗೆ ದಿನ ಪೂಜೆಗೆ ಶುಭ ಮುಹೂರ್ತ ಯಾವುದು, ಯಾವ ರೀತಿ ಸರಳವಾದ ಪೂಜಾ ವಿಧಾನವನ್ನು ನಾವು ಯಾವ ರೀತಿ ಪೂಜೆಯನ್ನು ಮಾಡಬೇಕು, ಮತ್ತು ಹನುಮ ಜಯಂತಿಯ ವಿಶೇಷತೆ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಚೈತ್ರ ಮಾಸದಲ್ಲಿ ಬರುವಂತಹ ಚೈತ್ರ ಹುಣ್ಣಿಮೆಯನ್ನು ದವನದ ಹುಣ್ಣಿಮೆ ಅಥವಾ ಹನುಮ ಜಯಂತಿ ಚೈತ್ರ ಹುಣ್ಣಿಮೆ ಅಂತ ಕರಿತೀವಿ ಸ್ನೇಹಿತರೆ. ಈ ವರ್ಷ ಯಾವ ದಿನ ಬಂದಿದೆ, ಹುಣ್ಣಿಮೆ ತಿಥಿ ಯಾವಾಗ ಆರಂಭ ಮತ್ತು ಯಾವಾಗ ಅಂತ್ಯ ಅನ್ನೋದನ್ನು ಮೊದಲಿಗೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಈ ವರ್ಷ 2026ರ ಪರಾಭವ ನಾಮ ಸಂವತ್ಸರದಲ್ಲಿ ಏಪ್ರಿಲ್ 1ನೇ ತಾರೀಕು ಬುಧವಾರ ಹುಣ್ಣಿಮೆ ತಿಥಿಯು ಬೆಳಗ್ಗೆ 7:06 ಪ್ರಾರಂಭವಾಗಿ ಏಪ್ರಿಲ್ 2ನೇ ತಾರೀಕು ಗುರುವಾರ ಬೆಳಗ್ಗೆ 7:45 ಹುಣ್ಣಿಮೆ ತಿಥಿ ಅನ್ನೋದು ಮುಕ್ತಾಯವಾಗುತ್ತದೆ. ಸೂರ್ಯೋದಯದ ತಿಥಿಗೆ ಅನುಗುಣವಾಗಿ ನಾವು ಹನುಮ ಜಯಂತಿಯನ್ನು ಏಪ್ರಿಲ್ 2ನೇ ತಾರೀಕು ಗುರುವಾರ ದಿನ ಆಚರಣೆ ಮಾಡಬೇಕು ಸ್ನೇಹಿತರೆ. ಆಂಜನೇಯ ಅಥವಾ ಹನುಮಂತ ದೇವರು ಹುಟ್ಟಿದ ದಿನವನ್ನು ನಾವು ಹನುಮ ಜಯಂತಿ ಅಂತ ಆಚರಣೆ ಮಾಡ್ತೀವಿ ಸ್ನೇಹಿತರೆ. ಇನ್ನು ಪೂಜೆಗೆ ಶುಭ ಸಮಯ ಅಂತ ನೋಡೋದಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಬೋದು. ಅದು ಬಿಟ್ಟರೆ ಇಡೀ ದಿನ ನಾವು ರಾಹುಕಾಲವೊಂದನ್ನು ಬಿಟ್ಟು ನಾವು ಪೂಜೆಯನ್ನು ಮಾಡ್ಬೋದು. ಈ ದಿನ ಹನುಮಂತ ದೇವರು ಹುಟ್ಟಿದ್ದ ದಿನವಾಗಿದ್ದರಿಂದ ಈ ದಿನ ಹನುಮಂತನ ದೇವಸ್ಥಾನಗಳಲ್ಲಿ ತೊಟ್ಟಿಲೋತ್ಸವವನ್ನು ಮಾಡ್ತಾರೆ. ಮತ್ತು ಹನುಮಂತ ದೇವಸ್ಥಾನಗಳಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ವಿಳೆದೆಲೆ ಹಾರವನ್ನು ಆಂಜನೇಯನಿಗೆ ಹಾಕಿಸಿ ಪೂಜೆಯನ್ನು ಮಾಡ್ತಾರೆ. ಮತ್ತು ಉದ್ದಿನ ಒಡೆಯದ ಹಾರವನ್ನು ಹಾಕಿಸ್ತಾರೆ. ತುಳಸಿ ಮಾಲೆ, ಬಾಳೆಹಣ್ಣು, ಲಡ್ಡು, ಕೇಸರಿ ಮತ್ತು ಎಲೆ ಮತ್ತು ಲವಂಗವನ್ನು ಹನುಮಂತನ ದೇವಸ್ಥಾನಗಳಿಗೆ ದಾನ ಕೊಡುವ ಒಂದು ಪದ್ಧತಿಯೂ ಸಹ ಇದೆ. ಇನ್ನು ಚೈತ್ರ ಮಾಸದಲ್ಲಿ ಬರುವಂಥ ಈ ಹುಣ್ಣಿಮೆಯ ವಿಶೇಷತೆ ಏನು, ಹನುಮಂತನ ಒಂದು ವಿಶೇಷತೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಶ್ರೀರಾಮಚಂದ್ರನ ಶ್ರೇಷ್ಠ ಭಕ್ತ ಮತ್ತು ಶಿವನ 11ನೆಯ ರುದ್ರ ಅವತಾರ ಎಂದು ಪರಿಗಣಿಸಲಾಗುವ ಹನುಮನ ನಿತ್ಯ ಶ್ರೀರಾಮಚಂದ್ರನ ಸೇವಕನಾದ ಹನುಮಂತನು ಉದ್ಭವಿಸಿದ ಈ ಶುಭ ದಿನವನ್ನು ನಾವು ಹನುಮ ಜಯಂತಿ ಅಂತ ಆಚರಣೆಯನ್ನು ಮಾಡ್ತೀವಿ ಸ್ನೇಹಿತರೆ. ಪ್ರತಿ ವರ್ಷ ಚೈತ್ರ ಮಾಸದ ಹುಣ್ಣಿಮೆಯಂದು ಭಗವಾನ್ ಹನುಮಂತನ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ, ಅಭಿಷೇಕ ಮಾಡುವುದರಿಂದ ನಮ್ಮ ಸಕಲ ಇಷ್ಟಾರ್ಥಗಳು ಈಡೇರುತ್ತದೆ ಎನ್ನುವ ನಂಬಿಕೆ ಇದೆ. ದೇಶದ ಕೆಲವು ಭಾಗಗಳಲ್ಲಿ ಹನುಮ ಜಯಂತಿಯನ್ನು ವಿವಿಧ ದಿನಾಂಕಗಳಲ್ಲಿ ಆಚರಣೆ ಮಾಡುವ ರೂಢಿಯೂ ಸಹ ಇದೆ. ಆದರೆ ಹಿಂದೂ ಪಂಚಾಂಗದ ಪ್ರಕಾರ ಹನುಮಂತನ ಜನ್ಮದಿನವನ್ನು ಚೈತ್ರ ಮಾಸದ ಹುಣ್ಣಿಮೆ ಎಂದು ಆಚರಿಸಲಾಗುತ್ತದೆ ಎಂದು ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಹುಣ್ಣಿಮೆಯ ದಿನದಂದು ಆಂಜನೇಯ ಅಥವಾ ಹನುಮಂತ ದೇವರು ಆವಿರ್ಭವಿಸಿದ ದಿನ ಅಂತ ಹೇಳ್ತಾರೆ ಸ್ನೇಹಿತರೆ. ಇನ್ನು ಅಷ್ಟೇ ಅಲ್ಲದೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಹಸ್ತ ನಕ್ಷತ್ರ ಬಂದಿರುವ ದಿನದಂದು ಹನುಮ ಜಯಂತಿ, ಆ ದಿನ ಹುಣ್ಣಿಮೆಯೂ ಇರಬೇಕು, ಹಸ್ತ ನಕ್ಷತ್ರವೇ ಇರಬೇಕು, ಅದೇ ದಿನ ಹನುಮಂತನ ಜನ್ಮದಿನವನ್ನು ಆಚರಿಸಲಾಗುತ್ತದೆ ಅಂತ ಸಹ ಹೇಳ್ತಾರೆ. ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಆಂಜನೇಯನನ್ನು ಶ್ರದ್ಧಾ ಭಕ್ತಿ ಭಯ ಉಳ್ಳವರಾಗಿ ಯಾರು ಆರಾಧಿಸುತ್ತಾರೋ ಅಂಥವರಿಗೆ ಆರೋಗ್ಯ ಭಾಗ್ಯ, ಸುಖ ಸಮೃದ್ಧಿ ಮತ್ತು ಸಂಪತ್ತು ಲಭಿಸುವುದು ಎಂದು ಸಹ ಹೇಳ್ತಾರೆ ಸ್ನೇಹಿತರೆ. ಇನ್ನು ಹನುಮ ಜಯಂತಿ ದಿನ ರೋಗಿಗಳ ಸೇವೆ ಮಾಡುವುದರಿಂದ ಹಾಗೂ ಮಂಗಳವಾರದ ದಿವಸ ಕಷ್ಟದಲ್ಲಿರುವವರಿಗೆ ನೆರವಾಗುವುದರಿಂದ ವಿಶೇಷವಾಗಿ ಹನುಮಂತನ ಕೃಪೆಗೆ ನಾವು ಪಾತ್ರರಾಗಬಹುದು. ಇನ್ನು ಅಷ್ಟೇ ಅಲ್ಲದೆ ಈ ಹನುಮಂತನಿಗೆ ತುಪ್ಪದ ದೀಪ ಹಚ್ಚಿ ಸಿಹಿ ಹಂಚುವುದರಿಂದ ಹನುಮನ ವಿಶೇಷ ಕೃಪೆಗೆ ನಾವು ಪಾತ್ರರಾಗುತ್ತೇವೆ. ಇನ್ನು ಅಷ್ಟೇ ಅಲ್ಲದೆ ಹನುಮ ಜಯಂತಿ ದಿನ ಮುಖ್ಯವಾಗಿ ಹನುಮನ ದೇವಸ್ಥಾನಕ್ಕೆ ಸಿಂಧೂರ, ಲಡ್ಡು, ಬಾಳೆಹಣ್ಣು ಮತ್ತು ಎಳ್ಳೆಣ್ಣೆ, ತುಪ್ಪವನ್ನು ದಾನ ಮಾಡೋದರಿಂದ ವಿಶೇಷವಾಗಿ ನಮಗೆ ಹನುಮಂತ ದೇವರ ಆಶೀರ್ವಾದ ಅನ್ನೋದು ಪ್ರಾಪ್ತಿಯಾಗುತ್ತದೆ. ಅಷ್ಟೇ ಅಲ್ಲದೆ ಕೆಂಪು ಬಾವುಟ ಹಾರಿಸೋದ್ರಿಂದ ಸಹ ವಿಶೇಷವಾಗಿ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಸಹ ಸಿಗುತ್ತದೆ ಅಂತ ಹೇಳ್ತಾರೆ. ಇನ್ನು ವಿಶೇಷವಾಗಿ ಹನುಮಂತನ ಜಯಂತಿ ದಿನ ಹನುಮಂತನ ದೇವಸ್ಥಾನಗಳಲ್ಲಿ ಸುಂದರಕಾಂಡ ಪಾರಾಯಣ, ರಾಮಾಯಣದ ಕಥೆಗಳನ್ನು ಹೇಳ್ತಾರೆ ಮತ್ತು ರಾಮರಕ್ಷಾ ಸ್ತೋತ್ರವನ್ನು ಪಠಣ ಮಾಡ್ತಾರೆ.
ರಾಮರಕ್ಷಾ ಸ್ತೋತ್ರ ಪಠಣ ಮಾಡುವುದರಿಂದ ಧೈರ್ಯ ಸ್ಥೈರ್ಯ ಹೆಚ್ಚಾಗುತ್ತದೆ ಅಂತ ಹೇಳ್ತಾರೆ. ಇನ್ನು ಅಷ್ಟೇ ಅಲ್ಲದೆ ಇನ್ನು ವಿಶೇಷವಾಗಿ ಹನುಮ ಜಯಂತಿ ದಿನ ತುಪ್ಪದ ದೀಪ, ಎಳ್ಳೆಣ್ಣೆಯ ದಾನವನ್ನು ದೇವಸ್ಥಾನಕ್ಕೆ ಮಾಡೋದ್ರಿಂದ ಶನಿ ದೋಷ ಅನ್ನೋದು ಕಡಿಮೆಯಾಗುತ್ತದೆ ಅಂತ ಹೇಳ್ತಾರೆ. ಇನ್ನು ಅಷ್ಟೇ ಅಲ್ಲದೆ ಎಲ್ಲ ಹನುಮಂತನ ದೇವಸ್ಥಾನಗಳಲ್ಲಿ ಆ ದಿನ ಸುಂದರಕಾಂಡ ಪಾರಾಯಣ, ರಾಮಾಯಣದ ಒಂದು ಕಥೆಯ ಒಂದು ಪ್ರವಚನವನ್ನು ಮಾಡ್ತಾರೆ. ಅಷ್ಟೇ ಅಲ್ಲದೆ ರಾಮರಕ್ಷಾ ಸ್ತೋತ್ರವನ್ನು ಪಠಣ ಮಾಡ್ತಾರೆ. ಈ ಪಠಣವನ್ನು ಮಾಡೋದ್ರಿಂದ ಧೈರ್ಯ ಸ್ಥೈರ್ಯ ಹೆಚ್ಚಾಗುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಇನ್ನು ಜಯ ಶ್ರೀರಾಮ ಜಯ ರಾಮ, ಶ್ರೀ ರಾಮ ರಾಮ ಜಯ ರಾಮ, ಜಯ ಶ್ರೀ ಆಂಜನೇಯ ಸ್ವಾಮಿ, ಓಂ ನಮೋ ಭಗವತೆ ವಾಸುದೇವಾಯ ಇಂತಹ ಒಂದು ಹನುಮಂತನಿಗೆ ಪ್ರಿಯವಾದ ಮಂತ್ರಗಳನ್ನು ಸಹ ಆ ದಿನ ಎಲ್ಲ ಹನುಮಂತನ ದೇವಸ್ಥಾನಗಳಲ್ಲಿ ಪಠಣೆಯನ್ನು ಮಾಡ್ತಾರೆ. ಮುಖ್ಯವಾಗಿ ಹನುಮಂತನು ಶ್ರೀರಾಮನ ಭಕ್ತನಾಗಿರೋದ್ರಿಂದ ಜಯ ಶ್ರೀರಾಮ ಜಯ ರಾಮ, ಶ್ರೀ ರಾಮ ಜಯ 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 ರಾಮ ಈ ಒಂದು ಮಂತ್ರವನ್ನು ಪ್ರತಿಯೊಬ್ಬರೂ ಸಹ ಹನುಮಂತನ ಜಯಂತಿ ದಿನ ಪಠಣೆಯನ್ನು ಮಾಡೋದ್ರಿಂದ, ಹನುಮಾನ್ ಚಾಲಿಸವನ್ನು ಕೇಳೋದ್ರಿಂದ, ಹನುಮಂತನ ಅಷ್ಟೋತ್ರವನ್ನು ಹೇಳೋದ್ರಿಂದ ಜೀವನದಲ್ಲಿ ಇರುವಂತಹ ಎಂಥದ್ದೇ ಕಠಿಣ ಸಮಸ್ಯೆಗಳಿದ್ದರೂ ಅದರಿಂದ ನಾವು ಹೊರಗಡೆ ಬರ್ಬೋದು ಅಂತ ಹೇಳ್ತಾರೆ. ಇನ್ನು ಅಷ್ಟೇ ಅಲ್ಲದೆ ಶನಿ ದೋಷ, ಅರ್ಧಾಷ್ಟಮ ಶನಿ, ಅಷ್ಟಮ ಶನಿ, ಸಾಡೆ ಸಾತಿ ಈ ರೀತಿ ಇದ್ದಂಥವರು ಆ ದಿನ ಮುಖ್ಯವಾಗಿ ಹನುಮಂತನ ದೇವಸ್ಥಾನಕ್ಕೆ ಸಿಂಧೂರ, ಲಡ್ಡು, ಬಾಳೆಹಣ್ಣು, ತುಪ್ಪ ಮತ್ತು ಹನುಮಂತನಿಗೆ ಅತ್ಯಂತ ಪ್ರಿಯವಾದದ್ದು ಅಂತಂದರೆ ಮುಖ್ಯವಾಗಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆಯೇ ತುಳಸಿಯ ಮಾಲೆಯನ್ನು ಅರ್ಪಿಸಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಇಂತಹ ವಸ್ತುಗಳನ್ನ ಕೊಡೋದ್ರಿಂದ ಶನಿ ದೋಷ ಅನ್ನೋದು, ಶನಿ ಕಾಡಾಟ ಅನ್ನೋದು ನಮಗೆ ಸ್ವಲ್ಪನಾದರೂ ಕಡಿಮೆ ಆಗುತ್ತದೆ ಅನ್ನೋದು ನಂಬಿಕೆ. ತಿಳ್ಕೊಂಡ್ರಲ್ಲ ಸ್ನೇಹಿತರೆ, ಚೈತ್ರ ಮಾಸದ ಮಹತ್ವವೇನು? ಚೈತ್ರ ಮಾಸದಲ್ಲಿ ಬರುವಂಥ ಹುಣ್ಣಿಮೆ ದಿವಸ ನಾವು ಹನುಮಂತನ ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಈ ವರ್ಷ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಮತ್ತು ಹನುಮ ಜಯಂತಿಯ ಮಹತ್ವವೇನು, ಯಾವೆಲ್ಲ ವಸ್ತುಗಳನ್ನ ಹನುಮಂತನ ದೇವಸ್ಥಾನಕ್ಕೆ ಕೊಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಾನು ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ವಿಡಿಯೋವನ್ನು ಕೊನೆವರೆಗೂ ನೋಡಿದಂಥ ಎಲ್ರಿಗೂ ಧನ್ಯವಾದಗಳು.